ನಮಸ್ತೆ. ಇವತ್ತಿನ ರುಚಿಯಾದ ರೆಸಿಪಿಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾವು ಅಕ್ಕಿ ರವೆಯಿಂದ ತುಂಬ ಸುಲಭವಾಗಿ ರುಚಿಯಾಗಿ ಮಾಡಿಕೊಳ್ಳಬಹುದಾದ ಸಾಂಪ್ರದಾಯಿಕ ಶೈಲಿಯ ಅಕ್ಕಿ ರವೆಯ ಪುಟ್ಟು ಮಾಡೋಣ. ತುಂಬ ಕಡಿಮೆ ಸಾಮಗ್ರಿಗಳು ಸಾಕು, ಮಾಡೋದು ಕೂಡ ತುಂಬ ಸುಲಭ. ಬೆಳಗಿನ ತಿಂಡಿಗೆ ಅಥವಾ ಸಂಜೆ ಸ್ನ್ಯಾಕ್ಸ್ಗೆ ಬಿಸಿ ಬಿಸಿಯಾಗಿ ತಿನ್ನೋಕೆ ಈ ಪುಟ್ಟು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಅಕ್ಕಿ ರವೆಯ ಪುಟ್ಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು 2 ದಿನ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೇನೆ. ಈಗ ಈ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿಯನ್ನು ಒಮ್ಮೆ ಆನ್ ಮಾಡ್ತಾ ಒಮ್ಮೆ ಆಫ್ ಮಾಡ್ತಾ ರವೆ ಥರ ಮಾಡ್ಕೊಳ್ಳೋಣ. ಹಿಂದಿನ ಕಾಲದ ಬೀಸುವ ಕಲ್ಲಲ್ಲಿ ರವೆ ಮಾಡಿಕೊಂಡ್ರೆ ರವೆ ತುಂಬ ಚೆನ್ನಾಗಿ ಹದವಾಗಿ ಬರುತ್ತೆ. ಊರಲ್ಲಿ ಇದ್ದರೆ ಅದರಲ್ಲೇ ಮಾಡ್ಕೊಳ್ತಾ ಇದ್ದೆ. ಸದ್ಯಕ್ಕೀಗ ಮಿಕ್ಸಿಯಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಮಿಕ್ಸಿಗೆ ಹಾಕುವಾಗ ಒಂದೇ ಸಲ ಜೋರಾಗಿ ಓಡಿಸಬಾರ್ದು. ಹೀಗೆ ಒಮ್ಮೆ ಆನ್ ಮಾಡ್ತಾ ಒಮ್ಮೆ ಆಫ್ ಮಾಡ್ತಾ ಮಾಡಿದರೆ ಅಕ್ಕಿ ಪುಡಿಯಾಗದೆ ರವೆ ಥರ ಚೆನ್ನಾಗಿ ಸಿದ್ಧವಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಸಾಕಾಗುತ್ತೆ. ನಂತರ 2 ಕಪ್ನಷ್ಟು ರವೆಯನ್ನು ತಗೊಂಡಿದ್ದೇನೆ. ಇದನ್ನು ಸುಮಾರು 5 ನಿಮಿಷ ನೀರಿನಲ್ಲಿ ಹಾಕಿ ನೆನೆಸಿಕೊಳ್ಳೋಣ. ಈಗ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಬಾಳೆ ಎಲೆಯನ್ನು ಈ ರೀತಿ ಜೋಡಿಸಿಕೊಳ್ಳೋಣ. ನೆನೆಸಿಟ್ಟ ರವೆಯನ್ನು ನೀರು ತೆಗೆದು ಬಾಳೆ ಎಲೆಯ ಮೇಲೆ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಂತರ ಇದನ್ನು ಸುಮಾರು 20 ನಿಮಿಷ ಆವಿಯಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳೋಣ. 20 ನಿಮಿಷಗಳ ನಂತರ ನೋಡಿ, ನಮ್ಮ ಪುಟ್ಟು ಚೆನ್ನಾಗಿ ಬೆಂದಿದೆ. ಇದನ್ನು ಈಗ ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಂಡು ಸೇರಿಸ್ತಾ ಇದ್ದೇನೆ. ಕೆಂಪು ಕಲ್ಲು ಸಕ್ಕರೆಯ ಬದಲು ಸಕ್ಕರೆಯನ್ನು ಕೂಡ ನೀವು ಬಳಸ್ಕೊಳ್ಬೋದು. ನನ್ನ ಪ್ರಕಾರ ಮಕ್ಕಳಿಗೆ ಕೊಡೋದಾದರೆ ಸಕ್ಕರೆಗಿಂತ ಕಲ್ಲು ಸಕ್ಕರೆ ಬಳಸೋದು ಉತ್ತಮ ಅನಿಸುತ್ತೆ. ಈಗ ಇದಕ್ಕೆ ಸುಮಾರು 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಸೇರಿಸಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುವಂತೆ ಕಲಸಿಕೊಳ್ಳೋಣ. ಅಷ್ಟೇ, ನಮ್ಮ ರುಚಿಯಾದ ಅಕ್ಕಿ ರವೆಯ ಪುಟ್ಟು ಸವಿಯಲು ಸಿದ್ಧವಾಗಿದೆ. ನೋಡಿ, ನಮ್ಮ ಅಕ್ಕಿ ರವೆಯ ಪುಟ್ಟು ಎಷ್ಟು ಸರಳವಾಗಿದೆ ಮತ್ತು ಚೆನ್ನಾಗಿ ತಯಾರಾಗಿದೆ. ಕೆಂಪು ಕಲ್ಲು ಸಕ್ಕರೆಯ ಸಿಹಿ, ಕಾಯಿಯ ರುಚಿ ಸೇರಿ ತಿನ್ನೋಕೆ ತುಂಬಾ ಚೆನ್ನಾಗಿದೆ. ಹೆಚ್ಚು ಸಮಯ ಬೇಕಾಗದೆ ಮಾಡಬಹುದಾದ ಈ ಪುಟ್ಟನ್ನು ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ನಿಮಗೆ ಹೇಗನಿಸಿತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.